ತಾಯಿಯಾಗಿರುವಂತಹ ಕೈಕಸಾದೇವಿ ಇಂದು ಬಂಗಾರದ ಉಯ್ಯಾಲೆ ಹೋಗುತ್ತಾ ಇದ್ದಾಳೆ. ಅಷ್ಟು ಸಾಧನೆಯನ್ನು ಮಾಡಿದವ ರಾವಣನಾಗಿದ್ದೇನೆ. ಎಂದಿನಂತೆ ಓಲಗವನ್ನು ಕೊಟ್ಟಿದ್ದೆ. ವಿಶೇಷ ಎಂತ ಜಾತ್ರೆ ಉಂಟ ಇಲ್ಲಿ. ಪುಣ್ಯಾತ್ಮನ್ನಿ ನಿನ್ನ ಸಾಯಲಿಕ್ಕೆ ಎಂತದ ನಿನ್ನ ಇಟ್ಕೊಳ್ಳುದ ಮತ್ತಾವುದಕ್ಕೆ? ಅದು ಯಾವ ಕೆಲ್ಸಕ್ಕಂತ ನೇರ ಹೇಳು. ಇಟ್ಕೊಳ್ಳುದ್ರಲ್ಲಿ ಕೆಲವು ಕೆಲಸ ಇರ್ತದೆ. ಮತ್ತೆ ಓ ನಾನು ಹೇಳಿದಾಗೆ ಕೇಳಿಕೊಂಡು ಇರುವೆನು. ಹಾಗೆ ಹಾಗೆ ಏನು ನಂದು ಕೆಲಸ 29 ನೀನು ಅಪ್ಪ ಮಾಡ್ತೀನ. ಒಂದ್ ಕೆಲಸ ನೀವ್ ಮಾಡಿದ್ರೆ ತಿಂಗಳು ಭರ್ತಿ ಆಗ್ಬೇಕು. ಹೌದಾ? ಹಾಗಲ್ವಾ? ಮಾಡುವಂತ ಕೆಲಸದಲ್ಲಿ ಶ್ರದ್ಧೆ ಇರಬೇಕು. ಕೆಲಸ ಎಷ್ಟು ಮಾಡ್ತಾರೆ ಎನ್ನುವುದು ಮುಖ್ಯ ಅಲ್ಲ, ಮಾಡಿದಂತ ಕೆಲಸ ಹೇಗಿರ್ತದೆ ಎನ್ನುವುದು ಮುಖ್ಯವಾಗಿರ್ತದೆ. ನಿಷ್ಠಾವಂತನಲ್ವಾ? ಸ್ವಾಮಿ ನಿಷ್ಠ ಸೇವಕ. ಎಂತದ್ದು? ನಾನು ನಗಾಡಿದ್ರೆ ನೀನು ನಗಾಡುವುದೇನೆ. ಮತ್ತೆ ತಡೆಗೆ ಒಂದು ತೂಕ ಎನ್ನುವುದು ಬೇಕಾಗ್ತದೆ. ಹೆದರಬೇಡ ಹೇಳ. ಎಂತದ್ದು? ಅದು ಆವಾಗಲೇ ಕೊಡ್ಬೇಕಿತ್ತು, ಈಗ ನೆನಪಾಯ್ತೇನೆ. ನಿಮ್ಗೆ ನೆನಪಾದಾಗ ನಮಸ್ಕಾರ ಕೊಡಬೇಕು. ಓ ಬಹುಶಃ ಒಮ್ಮೆ ನನ್ನನ್ನು ನೋಡಿ ಬಿಟ್ಟಲ್ವಾ? ಇಂಥ ಕಥೆ ಅಂತ ಗೊತ್ತಾಗಲಿಲ್ಲ. ಕಥೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಯಾರು ಕೇಳಬೇಕು ಹೌದು ಹೌದು. ಹಾಗಂತ ಒಡೆಯ ಏನು ನೀವು ಮಾತ್ರ ಕರಿಬೇಕು. ಮತ್ತೆ ಇನ್ನೊಬ್ರಲ್ಲಿ ಕರೆದು ನಾನ್ ಬಿಡ್ತೇನಾ? ನಮ್ಮ ಸಮಸ್ಯೆ ಅದೇ ಅಲ್ವಾ? ಹೋದದಲ್ಲೆಲ್ಲ ಒಬ್ಬೊಬ್ರು ಕರೆದ್ರೂ ತೊಂದ್ರೆ ಇಲ್ಲ. ನೀವು ಕರೆಯುವುದಕ್ಕೂ ಒಂದು ತೂಕ ಇರ್ತದೆ, ತೊಂದ್ರೆ ಇಲ್ಲ. ಮತ್ತೆ ಕರೆಯುವುದಕ್ಕೆ ಒಂದು ಯೋಗ್ಯತೆ ಅಂತ ಬೇಕಾಗ್ತದೆ. ಕಂಡುಕೊಂಡವರಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ನಂಗೆ ದಾಸ ಹೌದಾ? ಅದೇ ಬೇಸರ ಆಗುದು. ನೀನ್ ಎಲ್ಲರೂ ಸಲಿಗೆ ಕೊಟ್ಟಿದ್ದು ಹೆಚ್ಚಾಯ್ತು. ನಾನು ಹೇಳಿ 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 ಸಾಕಾಯ್ತು. ಆಗ ಕರಿಬೇಡ, ನನಗೆ ಒಂದು ತೂಕ ಉಂಟು. ಈಗ ಕರೆಯುವುದಕ್ಕೆ ನಮ್ಮ ಒಡೆಯರು ಮಾತ್ರ ಅವಕಾಶ. ನೀವೊಂದು ಕೆಲಸ ಮಾಡ್ಬೇಕು. ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕರೀತಿರಲ್ಲ, ದಾಸ ಇಲ್ವಾರ ಅಂತಾರಲ್ಲ, ಅವರು ಸ್ವಲ್ಪ ಹಿಂದ್ಗಡೆ ಕರ್ಕೊಂಡು ಹೋಗ್ಬೇಕು. ಯಾರಿಗೂ ಹೇಳ್ಬಾರ್ದು ಅಂತ ಹೇಳ್ಬಾರ್ದು. 4 ಕೊಡ್ಬೇಕು. ಹೋಗಿ ಒಳಗೋಗಿ ಕೂತ್ಕೊಂಡು ಹೇಳ್ಬೇಕು. ಅದು ಮಾಡಿದ್ಯಾ? ಅವ ಬಂದು ಮತ್ತೊಬ್ಬರಿಗೆ ಹೇಳ್ತಾನೆ, ಒಂದು ಕರಿಬೇಡ ಮಾರಾಯ, ನಮ್ಗೆ ಇಂಥ ವ್ಯವಸ್ಥೆ ಆಗಿದೆ. ಮತ್ತೆ ಯಾರು ಕರೆಯುವುದಾಗಿ ಹೌದಾ? ಅವ ಸಣ್ಣ ಸಣ್ಣ ಮಕ್ಕಳಿಗೆ ಹೊಡೆಯುವುದೇ ಬಿಟ್ಟರೆ ನಮ್ಮಂತ ದೊಡ್ಡವರಿಗೆ ಮೈ ಮುಟ್ಟುವಂತ ಅಧಿಕಾರದ ಧೈರ್ಯ ಇಲ್ಲ ಅವನಿಗಂತ. ದೊಡ್ಡವ್ರಿಗೆ ಮೈ ಮುಟ್ಟುವುದು ಸರಿಯಲ್ಲ ಬೇಡ. ಸರಿಯಲ್ಲ. ಹೇಳೋದಕ್ಕೆ ನಾನು ಹೇಳಿದ್ದು. ಸಣ್ಣ ಸಣ್ಣ ಮಕ್ಕಳೆಲ್ಲ ಕರೀತು ಅಂದಿಲ್ಲ. ಹಾಗಾಗಿ ಹಾಗೆ ಹಾಗೆ ಒಡೆಯ ನಿಮ್ಮ ಅಪ್ಪಣೆ ಅಂತೆ ನಾನು ತಿರುಗಾಟಕ್ಕೆ ಹೊರಟೆ ಬಿಟ್ಟೆ.
ಹೌದೇನೋ ತಡ ಮಾಡ್ಲಿಲ್ಲ ಹಾ 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 ಹೊರಟದ ತಿರ್ಗಾಟಕ್ಕೆ ತಿರುಗಾಟ ತಿರ್ಗಾಟ ಮಾಡ್ದೆ ಮಾರ್ರೆ ಬಹಳ ಸಮಯ ಆಯ್ತು ಮಾರ್ರೆ ನೀನು ಹೊರಟು. ಅಯ್ಯೋ ತಿರ್ಗಾಟ ಮಾಡಿ ಹೇಳ್ಬೇಡಿ ತಿರ್ಗಾಟ ಹೋದಲೆಲ್ಲ ನಿಂದೆ ಪ್ರಚಾರ ನನ್ನ ಬಗ್ಗೆ ಭಯಂಕರ ಎಲ್ಲೆಲ್ಲ ಹೋದೆ ಒಬ್ಬೊಬ್ರು ಹೇಳುದ್ ನೋಡ್ಬೇಕು ಏನಂತ ಅಬ್ಬಬ್ಬಬ್ಬಬ್ಬಬ್ಬ. ಹಾ ರಾವಣನಿಗೆ ಜೈಲಾಗ್ಲಿ ಅನ್ನು ನಿನ್ನ ಅಜ್ಜನಿಗೆ ಜೈಲಾಗುದು ಮಗನೇ. ರಾವಣನಿಗೆ ಜಯವಾಗಲಿ ಜಯವಾಗಲಿ ಹಾಗೆ ಜಯಘೋಷ ಹಾ. ಕೇಳಿದ ತಕ್ಷಣ ಭಾರಿ ಸಂತೋಷ ಆಯ್ತೆ ಆಗ್ಲೇಬೇಕು. ಮತ್ತು ಮುಂದೆ ಹೋದೆ ಹಾ. ಮತ್ತೊಬ್ರು ಹೇಳುದು ನೋಡ್ಬೇಕು ಏನು ಅರಿತ ವೀರ್ಯ ಮಾರ್ತಾಂಡ ವೈರಿ ಗಜ ತಿಮ್ಮ ಸಿಂಹ ನಿನ್ನ ಕುಟುಂಬದವ ಅರಿತಿ ಮಿರ್ರ ಮಾರ್ತಾಂಡ ವೈರಿ ಗಜ ಸಿಂಹ. ಹಾ ಮಳ್ಳರಿಗೆ ಮಳ್ಳ ಮಲ್ಲ ನಿನ್ನಪ್ಪ ಮಲ್ಲರಿಗೆ ಮಲ್ಲ ಜಗಮಲ್ಲ ಜಗದೇಕ ವೀರ ಜಗ್ಗು ಶೆಟ್ಟಿ ಜಗಜಟ್ಟಿ ಜಗಜಟ್ಟಿ ಜಗದೇಕ ವೀರ ರಣವೀರ ಸಿಂಹಾದ್ರಿಯ ಸಿಂಹ. ಹಾ ಆಮೇಲೆ ಆಮೇಲೆ ಮತ್ತೆ ಹೇಳುದು ಮಾರ್ರೆ ಏನಂತ ಅಯ್ಯೋ ಹೇಳ್ಬೇಡಿ ನನ್ ಬಾಯಲ್ಲಿ ಬರುವುದೇ ಇಲ್ಲ ನಿನ್ನ ಬಾಯಲ್ಲಿ ಯಾವ್ದು ಬರ್ತದೆ ಮತ್ತೆ ಅದೇ ಹೇಳಿದಲ್ಲ ಹೇಳುವುದೇ ಬರುವುದಿಲ್ಲ. ಹಾ. ನನ್ನನ್ನ ಹಾ, 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 ಹಾ. ಆಮೇಲೆ ಹಾ. ಮತ್ತು ಹೇಗೆ ಮುಂದೆ ಹೋಗಿ ನೋಡ್ತೇ ಮಾರ್ರೆ ಹಾ. ನಿಮ್ಮ ಭಾವಚಿತ್ರ ಇಟ್ಟಿದ್ದು ಭಾವಚಿತ್ರ ಹೌದೌದು ಹೌದೇನಾ ಭಾವಚಿತ್ರ ಇಟ್ಟು ಹಾ. ಆ ಕಡೆ ಈ ಕಡೆ 2 ದೀಪ ಹಚ್ಚಿ ಕೆಂಪು ಹೂಗಿನ ಹಾರ ಹಾಕಿ ಫುಲ್ಬತ್ತಿ ಹಚ್ಚಿ ಇಟ್ಟಿದ್ರು ಮಾರ್ರೆ ಪಾಪಿ ಮಗನೇ ಎಂತ ನನ್ನ ಶ್ರದ್ಧಾಂಜಲಿ ಉಂಟು ಅಲ್ಲಿ. ಆ ಕಡೆ ಈ ಕಡೆ ದೀಪ ಇಟ್ಟು ಕೆಂಪು ಹಾರ ಹಾಕಿ ಯಾವತ್ತಿ ಪೂಜೆ ನೀ ಕೊರಲು ಕೊಟ್ಟಿ ಪರಿಮಳದ ಬತ್ತಿ ಹೌದೌದು ಹಚ್ಚಿಟ್ಟಿದ್ದಾರೆ. ಯಾಕೆ ಯಾಕೆ ನೀವು ಹೋದ್ರಿ ಅಂತ ಅಲ್ಲ ಮಾರ್ರೆ ಮತ್ತೆಂತದ್ದು ನಿಮ್ಮನ್ನೇ ದೇವರು ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದರು ಓ ಭಾವನೆಯಲ್ಲಿ ಮತ್ತೆ ದೇವರು ಅಂತ ಹೇಳಿದ್ರೆ ನಮಗೆ ರಾವಣನೇ. ರಾವಣನೇ ಆ ರೀತಿಯಲ್ಲಿ ನೋಡ್ತಾ ಇದ್ರು ಹಾ. ಮತ್ತೆ ತಡ ಮಾಡ್ಲಿಲ್ಲ ಹಾ. ಮತ್ತೆ ತಿರುಗಾಟ ಮಾಡಿ ಎಲ್ಲಿ ಹೋದೆ ಭಯಂಕರ ಹಾ. ಈಗ ತಿರುಗಾಟ ಮಾಡ್ತಾ ಹೋದ ಇಲ್ಲಿಗೆ ಎಲ್ಲಿಗೆ ಮಿಕ್ಕಿಲೆ ಹೋದೆ ಎಲ್ಲಿ ಮಿಕ್ಕಿಲಿ ಮಿಥಿಲಾ ನಗರ. ಹೌದೌದು ಹಾ. ಅಲ್ಲಿ ಹೋಗಿ ನೋಡ್ತೀರ ಮಾರ್ರೆ ಹಾ ಅಯ್ಯೋ ಜನ ಸಾಗರ ಜನ್ಮ ಕಬಡ್ಡಿ ಜನ ಸೇರಿದ್ರು ಬಹುಶಃ ಕಾರ್ಯಕ್ರಮ ಇರ್ಬೇಕಲ್ಲ. ನಾನು ಹಾಗೆ ಭಾವಿಸಿದ್ದು ಹಾ. ಆಗಲ್ಲ ಜನ ಸೇರುವವರಲ್ಲ ಹೌದು ಜನ ಸೇರ್ಬೇಕು ಅಂತ ಅಂದ್ರೆ ಏನು ವಿಶೇಷ ಇರ್ಬೇಕು. ವಿಶೇಷ ಇರ್ಬೇಕು ಒಟ್ಟಾರೆ ಜನ ಸೇರ್ತಾರ. ನಮ್ಮ ಸಭೆ ನೋಡಿ ಇವತ್ತು ಮತ್ತೆ ಎಷ್ಟು ಜನ ಸೇರ್ಲಿಲ್ಲ ಮತ್ತೆ ಇವತ್ತು ಯಾಕೆ